ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಸ್ನೇಹಿತ BM ಗುಜ್ಜಲ್. ಇವತ್ತು ನಾವು 2024ರಲ್ಲಿ ಇನ್ವೆಸ್ಟ್ ಮಾಡ್ಬೋದಂತ 5 ಕಂಪನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಿರ್ಕಾ ಅಂತ, ಸಿರ್ಕಾ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್. ಸಿರ್ಕಾ ಪೇಂಟ್ ಇಂಡಿಯಾ ಲಿಮಿಟೆಡ್ ಸಿರ್ಕಾ ಬ್ರ್ಯಾಂಡ್ ಅಡಿಯಲ್ಲಿ ಮರದ ಲೇಪನಗಳು ಮತ್ತು ಇತರ ಅಲಂಕಾರಿಕ ಬಣ್ಣಗಳ ತಯಾರಿಕೆ ಮಾಡುತ್ತೆ. ಇದರ ಮಾರುಕಟ್ಟೆ ಮೌಲ್ಯ ಬಂದು 2256 ಕೋಟಿ. ಪ್ರೆಸೆಂಟ್ ಸ್ಟಾಕ್ ಬೆಲೆ 413. ಸ್ಟಾಕ್ PE ಒಂದು 46.6. ಡಿವಿಡೆಂಡು 0.36 ಕೊಡ್ತಾ ಇದೆ. ROE ಒಂದು 18.8% ಇದೆ. ಕಂಪನಿಯು ಬಹುತೇಕ ಸಾಲ ಮುಕ್ತವಾಗಿದೆ. ಕಂಪನಿಯು ಕಳೆದ 5 ವರ್ಷಗಳಲ್ಲಿ 18.9 CAGRನ ಉತ್ತಮ ಲಾಭದ ಬೆಳವಣಿಗೆ ನೀಡಿದೆ. ಕಂಪನಿಯು 17.8 ನಷ್ಟ ಆರೋಗ್ಯಕರ ಲಾಭಾಂಶ ಪಾವತಿಯನ್ನು ನಿರ್ವಹಿಸುತ್ತಿದೆ. ಏನಕ್ಕೆ ಈ ಕಂಪನಿಯಲ್ಲಿ ನಾವು ಸ್ಟಾಕ್ ಇನ್ವೆಸ್ಟ್ ಮಾಡಬೇಕಂತಂದರೆ, ಈಗ ಹೇಳಿದಂತಹ ಪಾಯಿಂಟ್ಗಳು ಕಂಪನಿ ಪರವಾಗಿವೆ. ಕಂಪನಿಯ ಲಾಭ ನಷ್ಟ ನೋಡೋದಾದರೆ, ಕಂಪನಿಯು ನಿವ್ವಳ ಲಾಭ 48 ಕೋಟಿಗಳನ್ನು ಹೊಂದಿದೆ ಮತ್ತು ಇದು ಫ್ಯೂಚರಲ್ಲಿ ನೀವೇ ಒಳ್ಳೆಯ ಲಾಭವನ್ನು ಮಾಡಿಕೊಡ್ಬೋದಂತ ಒಂದು ಕಂಪನಿಯಾಗಿದೆ. ಮತ್ತು ಇನ್ನೊಂದು ಕಂಪನಿ ನೋಡೋದಾದರೆ, ಎರಡನೇ ಕಂಪನಿ ಅದು ಪಕ್ಕಾ ಅಂತ. ಏನಿದು ಪಕ್ಕಾ? 1981ರಲ್ಲಿ ಯಶ್ ಪಕ್ಕಾ ಲಿಮಿಟೆಡ್ ಕಂಪನಿ ಸ್ಥಾಪಿತವಾಗಿದೆ. ಇದು ವಿಶೇಷ ಪ್ಯಾಕೇಜಿಂಗ್ ಉತ್ಪನ್ನಗಳ ತಯಾರಿಕೆ ಮತ್ತು ವಿಶೇಷ ಪೇಪರ್ಗಳು ಮತ್ತು ಮೋಲ್ಡ್ ಉತ್ಪನ್ನಗಳ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದೆ. ಕಂಪನಿಯು ಪ್ಯಾಕೇಜಿಂಗ್ ಸಾಮಗ್ರಿಗಳು ಮತ್ತು ಪರಿಹಾರಗಳು, ಕಡಿಮೆ ವ್ಯಾಕರಣ MG ಕೈಗಾರಿಕಾ, ಬಿಳುಪುಗೊಳಿಸಿದ ಮತ್ತು ಬಿಳುಪುಗೊಳಿಸದ ಕಾಗದದ ಶ್ರೇಣಿಗಳು, 3080 GSM ಮತ್ತು ಆಹಾರ ಮತ್ತು ಔಷಧಗಳ ಬಳಕೆಗಾಗಿ ಸುತ್ತುವ ಪ್ಯಾಕೇಜಿಂಗ್ ಮತ್ತು ಇಂಟರ್ಲೀವಿಂಗ್ಗಾಗಿ ವಿಶೇಷ ಶ್ರೇಣಿಗಳು ಹೊಂದಿರುತ್ತದೆ. ಭೌಗೋಳಿಕವಾಗಿ ನಾವು ವಿಭಜನೆ ಮಾಡೋದಾದರೆ, 2023ರಲ್ಲಿ ಭಾರತದೊಳಗೆ 76% ಬಿಸ್ನೆಸ್ಸು ಮತ್ತು ಭಾರತದ ಹೊರಗೆ 24% ಬಿಸ್ನೆಸ್ಸನ್ನು ಇದು ಮಾಡಿಕೊಂಡಿದೆ. ಮತ್ತು ಇದು ಸ್ಥಳ ಎಲ್ಲಿದೆ ಅಂತಂದರೆ, ಕಂಪನಿಯು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ತನ್ನ ಉತ್ಪಾದನಾ ಸೌಲಭ್ಯವನ್ನು ಹೊಂದಿದೆ. ಅವರು ಸ್ಥಳೀಯ ಮಾರಾಟಗಾರರಿಂದ ಸಂಗ್ರಹಿಸುವ ಕಚ್ಚಾ ವಸ್ತುಗಳಿಂದ ಇದು 71% ಹೊಂದಿದೆ. ಈ ಕಂಪನಿಯ ಗ್ರಾಹಕರು ಯಾರ್ಯಾರು ಅಂದರೆ, ಯಾರು ಇದರ ಮೇನ್ ಗ್ರಾಹಕರು ಅಂತಂದರೆ, ಸ್ಟಾರ್ಬಕ್ಸ್, ಪಿಜ್ಜಾ ಹಟ್, KFC, ಕೆಫೆ ಕಾಫಿ ಡೇ, ಮೆಕ್ಡೊನಾಲ್ಡ್, ಸೋಷಿಯಲ್ ಬ್ಲೂ, ಹಲ್ದಿರಾಮ್ಸ್, ಚಾಯ್ ಪಾಯಿಂಟ್ ಇತ್ಯಾದಿ ಪ್ರಮುಖ ಸರಪಳಿಗಳು ಮತ್ತು ರೆಸ್ಟೋರೆಂಟ್ಗಳು ಇದರ ವ್ಯಾಪ್ತಿಗೆ ಬರುತ್ತವೆ. ಜಾಗತಿಕವಾಗಿ ಕಂಪನಿಯು ಪ್ಯಾನ್ ಇಂಡಿಯಾದಲ್ಲಿ ಲಭ್ಯವಿರುತ್ತದೆ ಮತ್ತು 30 ದೇಶಗಳಿಗೆ ರಫ್ತು ಮಾಡಲ್ಪಡುತ್ತದೆ ಇದರ ಉತ್ಪನ್ನಗಳನ್ನು. ನೀವು 2024ರಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದು ಮತ್ತು ಇದು ಜಾಗತಿಕ ಮಾರುಕಟ್ಟೆ ಮೌಲ್ಯ 934 ಕೋಟಿಯನ್ನು ಹೊಂದಿದೆ. ಪ್ರೆಸೆಂಟ್ ಈಗಿನ ಬೆಲೆ ಮಾರುಕಟ್ಟೆ ಅಂದರೆ ಈಗಿನ ಶೇರ್ ಪ್ರೈಸು 239 ಇದೆ. ಸ್ಟಾಕ್ PE ಒಂದು 16.7%, ROE 27.2% ಇದೆ. ಕಂಪನಿಯು ಕಳೆದ 5 ವರ್ಷಗಳಲ್ಲಿ 33% CAGRನ ಉತ್ತಮ ಲಾಭ ಬೆಳವಣಿಗೆಯನ್ನು ನೀಡಿದೆ.
ಕಂಪನಿಯು 19.1% ಲಾಭಾಂಶ ಪಾವತಿಯನ್ನು ನಿರ್ವಹಿಸುತ್ತಿದೆ ಪ್ರೆಸೆಂಟ್ ಆಗಿ. ಮತ್ತು ಇತ್ತೀಚಿನ ಲಾಭಾಂಶಗಳನ್ನು ನೋಡಿದರೆ ಕಂಪನಿಯು ಪ್ರತಿ ವರ್ಷ ಕೂಡ ಲಾಭದಿಂದ ಮುಂದೆ ಹೋಗ್ತಾ ಇದೆ. 56 ಕೋಟಿಗಳ ಲಾಭವನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿದೆ. ಮತ್ತು ನಾವು ಷೇರುದಾರರ ಮಾಹಿತಿಯನ್ನು ನೋಡೋದಾದರೆ ಪ್ರೊಮೋಟರ್ಸ್ 47.80% ಶೇರನ್ನು ಹೊಂದಿದ್ದಾರೆ. FII 0.54%, ಸಾರ್ವಜನಿಕರು 51.66% ಶೇರನ್ನು ಈ ಒಂದು ಕಂಪನಿಯಲ್ಲಿ ಹೊಂದಿದ್ದಾರೆ. ಮತ್ತು ಮುಂದಿನ ಒಂದು ನಾವು ಕಂಪ್ನಿ ಇನ್ವೆಸ್ಟ್ ಮಾಡೋಕ್ಕೆ ನೋಡೋದಾದರೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಭಾರತದಲ್ಲಿ ಬೃಹತ್ ಮಾರುಕಟ್ಟೆ ಕೇಂದ್ರಿತ ಬ್ಯಾಂಕ್ ಆಗಿದ್ದು, ಆರ್ಥಿಕವಾಗಿ ಸೇವೆ ಸಲ್ಲಿಸದ ಮತ್ತು ಕಡಿಮೆ ಸೇವೆ ಸಲ್ಲಿಸದ ವಿಭಾಗಗಳನ್ನು ಪೂರೈಸುತ್ತದೆ. ಹಣಕಾಸು ಸಂಸ್ಥೆಗಳಿಂದ ಸಮರ್ಪಕವಾಗಿ ಸೇವೆ ಸಲ್ಲಿಸದ, ಆರ್ಥಿಕವಾಗಿ ಸಕ್ರಿಯವಾಗಿರುವ ಬಡವರಿಗೆ ಹಣಕಾಸಿನ ಸೇವೆಗಳನ್ನು ಒದಗಿಸುವ ಉದ್ದೇಶದೊಂದಿಗೆ 2005ರಲ್ಲಿ ಈ ಕಂಪನಿಯನ್ನು ಸ್ಥಾಪಿಸಲಾಗಿದೆ. ಮತ್ತು ಇದರ ಮಾರುಕಟ್ಟೆ ಮೌಲ್ಯ ಒಂದು 11,550 ಕೋಟಿ. ಸ್ಟಾಕ್ನ ಪ್ರೈಸ್ ಇವಾಗ 59 ರೂಪೀಸ್ ಇದೆ. ಸ್ಟಾಕ್ನ PE ಬಂದು 9.21%, ROE ಬಂದು 33.3% ಇದೆ. ಕಂಪನಿಯು ಉತ್ತಮ ತ್ರೈಮಾಸಿಕವನ್ನು ನೀಡುವ ನಿರೀಕ್ಷೆಯಲ್ಲಿದೆ. ಕಂಪನಿಯು ಕಳೆದ 5 ವರ್ಷಗಳಲ್ಲಿ 176% CAGR ನ ಉತ್ತಮ ಲಾಭವನ್ನು ಹೊಂದಿದೆ. ಕಂಪನಿಯು ಫ್ಯೂಚರ್ನಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಹೊಂದುವಂತಹ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಕಂಪನಿಯ ಲಾಭ ನಷ್ಟ 2023 ಸೆಪ್ಟೆಂಬರ್ನಲ್ಲಿ ನೋಡೋದಾದರೆ ನಿವ್ವಳ ಲಾಭ 328 ಕೋಟಿಗಳು ಹೊಂದಿದೆ. ಕಂಪನಿಯ ಒಟ್ಟು ಲಾಭಾಂಶ ಬಂದು ತೆರಿಗೆ ಮುಂಚಿನ ಲಾಭ 1,670 ಕೋಟಿ, ತೆರಿಗೆಯ ನಂತರದ ನಿವ್ವಳ ಲಾಭ ಬಂದು 1,254 ಕೋಟಿ. ನಾವು ಷೇರುದಾರರ ಮಾಹಿತಿ ನೋಡೋದಾದರೆ ಇದರಲ್ಲಿ ಪ್ರೊಮೋಟರ್ಸ್ 73.66% ಶೇರನ್ನು ಹೊಂದಿದ್ದಾರೆ. FII 3.54%, ಸಾರ್ವಜನಿಕರು 18.59% ಇದರಲ್ಲಿ ಶೇರನ್ನು ಹೊಂದಿದ್ದಾರೆ. ಕಂಪನಿಯು 78% ಚಿಲ್ಲರೆ ವ್ಯಾಪಾರ ಬ್ಯಾಂಕಿಂಗ್ ಅಂದರೆ ಚಿಲ್ಲರೆ ಗ್ರಾಹಕರ ಸಾಲ ನೀಡುವುದು ಮತ್ತು ಠೇವಣಿಗಳನ್ನು ಒಳಗೊಂಡಿರುತ್ತದೆ. ನೆಟ್ವರ್ಕ್ ಬಂದು 25 ರಾಜ್ಯಗಳಲ್ಲಿ ತನ್ನ ಬ್ರಾಂಚನ್ನು ಹೊಂದಿದೆ ಮತ್ತು 25 ರಾಜ್ಯಗಳಲ್ಲಿ 271 ಜಿಲ್ಲೆಗಳಲ್ಲಿ 575 ಶಾಖೆಗಳನ್ನು ಹೊಂದಿದೆ ಮತ್ತು 517 ATMಗಳನ್ನು ಮಾರ್ಚ್ 2023ರವರೆಗೆ ಹೊಂದಿದೆ. ಟೋಟಲ್ ಗ್ರಾಹಕರು ಬಂದು 77 ಲಕ್ಷ ಗ್ರಾಹಕರು ಈ ಬ್ಯಾಂಕಿನಲ್ಲಿ ತಮ್ಮ ಖಾತೆಯನ್ನು ಹೊಂದಿದ್ದಾರೆ. ಮುಂದಿನ ಸ್ಟಾಕ್ ನೋಡೋದಾದರೆ ನೆಕ್ಸ್ಟ್ ಬಂದು MSUM. MSUM ಅಂದರೆ ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಸುಮಿಟೋ ವೈರಿಂಗ್ ಸಿಸ್ಟಮ್ ಮತ್ತು ಮದರ್ಸನ್ ಗ್ರೂಪ್ ನಡುವಿನ ಜಾಯಿಂಟ್ ವೆಂಚರ್. 40%ಗಿಂತ ಹೆಚ್ಚಿನ ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತೀಯ ವೈರಿಂಗ್ ಸರಂಜಾಮು ಕಂಪನಿಯಾಗಿದೆ ಮತ್ತು ಇದರಲ್ಲಿ ಮಾರುಕಟ್ಟೆ ನಾಯಕ ಕೂಡ ಆಗಿದೆ. ಸಂವರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ
ಮರುಸಂಘಟನೆಯು ಪರಿಣಾಮವಾಗಿ ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಅನ್ನು ಫೈನಾನ್ಷಿಯಲ್ 2022ರಲ್ಲಿ ಸ್ಥಾಪಿಸಲಾಯಿತು. ಇದರಲ್ಲಿ ಭಾರತೀಯ ಆಟೋಮೋಟಿವ್ ವೈರಿಂಗ್ ಸರಂಜಾಮು ವ್ಯವಹಾರವನ್ನು ಮೂಲ ಕಂಪನಿಯಿಂದ ಬೇರ್ಪಡಿಸಿ MSWIL ಅಡಿಯಲ್ಲಿ ಸ್ಥಾಪಿಸಲಾಯಿತು. MSWIL ಎಂಬುದು ಸುಮಿಟೋಮೊ ವೈರಿಂಗ್ ಸಿಸ್ಟಮ್ ಲಿಮಿಟೆಡ್ನೊಂದಿಗೆ ಜಾಯಿಂಟ್ ವೆಂಚರ್ ಆಗಿದೆ. ಮತ್ತು ಇದರ ನಾವು ಮಾರುಕಟ್ಟೆ ಮೌಲ್ಯವನ್ನು ನೋಡೋದಾದರೆ 27,380 ಕೋಟಿ ಮತ್ತು ಇದರ ಈಗಿನ ಸ್ಟಾಕ್ ಪ್ರೈಸ್ 62 ರೂಪಾಯಿ ಇದೆ. ಸ್ಟಾಕ್ PE ಬಂದು 52.3, ROE ಒಂದು 39.8% ಇದೆ. ಕಂಪನಿಯು 41.5ನಷ್ಟು ಆರೋಗ್ಯಕರ ಲಾಭಾಂಶ ಪಾವತಿಯನ್ನು ನಿರ್ವಹಿಸುತ್ತಿದೆ. ಮತ್ತು ಕಂಪನಿಯ ಲಾಭಾಂಶದಲ್ಲಿ ನೋಡೋದಾದರೆ 524 ಟ್ಯಾಕ್ಸ್ ನಂತರ ಕೋಟಿ ಲಾಭವನ್ನು ಹೊಂದಿದೆ. ನಾವು ಷೇರುದಾರರ ಹಂಚಿಕೆಯನ್ನು ನೋಡೋದಾದರೆ ಇದರಲ್ಲಿ ಪ್ರೊಮೋಟರ್ಸ್ 61.75% ಮತ್ತು FII 11.08%, ಗೌರ್ಮೆಂಟ್ ಇದರಲ್ಲಿ 0.21% ಮತ್ತು ಸಾರ್ವಜನಿಕರು 9.41% ಶೇರನ್ನು ಹೊಂದಿದ್ದಾರೆ. ಎರಡು 2023ರಲ್ಲಿ ಭಾರತದಲ್ಲಿ 23 ಹೊಸ ಉತ್ಪನ್ನಗಳು ಮತ್ತು 17 ಫೇಸ್ ಲಿಸ್ಟ್ಗಳನ್ನು FY23ರಲ್ಲಿ PV, CV ಮತ್ತು 2 ವ್ಯಾಟ್ ವಿಭಾಗಗಳಲ್ಲಿ ಬಿಡುಗಡೆ ಮಾಡಿದೆ. 2023 ಕಂಪನಿಯು 26 ವೈರಿಂಗ್ ಸರಂಜಾಮು ಸ್ಥಾವರಗಳು, ನೋಯ್ಡಾದಲ್ಲಿ 2 ಹೊಸ ಸ್ಥಾವರಗಳು, ಚೆನ್ನೈನಲ್ಲಿ 1 ಹೊಸ ಸ್ಥಾವರಗಳು ಮತ್ತು ಆಟೋಮೋಟಿವ್ ಕ್ಲಸ್ಟರ್ಗಳಲ್ಲಿ ಇರುವುದು. ಇದು ಭಾರತದಲ್ಲಿನ ಟಾಪ್ 3 ಎಲೆಕ್ಟ್ರಿಕ್ ವೆಹಿಕಲ್ PV OEM ಗಳಲ್ಲಿ 2 ಮತ್ತು ಭಾರತದಲ್ಲಿನ ಟಾಪ್ 5 ಎಲೆಕ್ಟ್ರಿಕ್ ವೆಹಿಕಲ್ಗಳು 2 ವ್ಯಾಟ್ OEM ಗಳಲ್ಲಿ 2ನೇ ಸರಬರಾಜು ಮಾಡುವ ಕಂಪನಿಯಾಗಿದೆ. ಟಾಪ್ 10 ಗ್ರಾಹಕರು ಒಟ್ಟಾರೆ ಆದಾಯದ 70-75% ಕೊಡುಗೆಯನ್ನು ನೀಡುತ್ತಾರೆ. MSWIL ಅನುಕ್ರಮವಾಗಿ 33.4% ಪಾಲನ್ನು ಮತ್ತು 25.1% ಪಾಲನ್ನು ಹೊಂದಿರುವ ಸಂವರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಸುಮೋಟೋ ವೈರಿಂಗ್ ಸಿಸ್ಟಮ್ನ ಬಲವಾದ ಪೋಷಕರನ್ನು ಹೊಂದಿದೆ. ನೀವು 2024ರಲ್ಲಿ ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಳ್ಳೆ ರಿಟರ್ನ್ ಬರುತ್ತೆ. ಮತ್ತು ಮುಂದಿನ ಸ್ಟಾಕ್ ನಾವು ನೋಡೋದಾದರೆ ಲಿಖಿತ ಅಂತ. ಏನಿದು ಲಿಖಿತ? 1998ರಲ್ಲಿ ಲಿಖಿತ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನಿಲ ಪೂರೈಕೆ ಪೈಪ್ಲೈನ್ಗಳು ಮತ್ತು ನೀರಾವರಿ ಕಾಲುವೆಗಳನ್ನು ಮಾಡುವುದು, ಕಾಲುವೆಗಳ ಮೇಲೆ ಸೇತುವೆಗಳನ್ನು ನಿರ್ವಹಿಸುವುದು ಮತ್ತು ಸಂಬಂಧಿಸಿದ ನಿರ್ವಹಣಾ ಕಾರ್ಯಗಳನ್ನು ಈ ಕಂಪನಿಯು ಮಾಡುತ್ತದೆ. ಇದು ಭಾರತದಲ್ಲಿ 17+ ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ಅಸ್ತಿತ್ವವನ್ನು ಹೊಂದಿದೆ. ಪ್ರಸ್ತುತ ಕಂಪನಿಯು ಉಕ್ಕು ಮತ್ತು ಮಧ್ಯಮ ಸಾಂದ್ರತೆಯ ಪಾಲಿಥಿಲೀನ್ MDPE ಜಾಲಗಳು ಮತ್ತು ನಡೆಯುತ್ತಿರುವ ಯೋಜನೆಗಳಿಗಾಗಿ 600 ಕಿಲೋಮೀಟರ್ ತೈಲ ಮತ್ತು ಅನಿಲ ಪೈಪ್ಗಳನ್ನು ಒಳಗೊಂಡಂತೆ ಸುಮಾರು 1000ಕ್ಕಿಂತ ಹೆಚ್ಚು ಕಿಲೋಮೀಟರ್ ತೈಲ ಮತ್ತು ಅನಿಲ ಪೂರೈಕೆಗಳನ್ನು ಹಾಕಿದೆ. ಕಂಪನಿಯು ಗೃಹ, ವಾಣಿಜ್ಯ ಅಥವಾ ಕೈಗಾರಿಕಾ ಮತ್ತು ಸಾರಿಗೆಯಲ್ಲಿ ಗ್ರಾಹಕರಿಗೆ ನೈಸರ್ಗಿಕ ಅನಿಲದ ಸಾಗಣೆ ಮತ್ತು ವಿತರಣೆಯನ್ನು ಒಳಗೊಂಡಿರುತ್ತದೆ. ಇದು ದೇಶೀಯ ಗೃಹ ಬಳಕೆ ಹೋಟೆಲ್ಗಳು, ಆಸ್ಪತ್ರೆಗಳು, ರೆಸ್ಟೋರೆಂಟ್ ಮತ್ತು ಕಚೇರಿಗಳಲ್ಲಿ ವಾಣಿಜ್ಯ ಬಳಕೆಯನ್ನು ಪೂರೈಸುತ್ತದೆ. ವಾಹನಗಳಲ್ಲಿ ಸಾರಿಗೆ ವಲಯದ ಬಳಕೆ ಮತ್ತು ವಿದ್ಯುತ್ ಉತ್ಪಾದನೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಂದ
ಇದು ತೈಲ ಮತ್ತು ಅನಿಲ ಕಂಪನಿಗಳಿಗೆ O ಮತ್ತು M ಸೇವೆಗಳನ್ನು ಒದಗಿಸುತ್ತದೆ. ಇದರ ಗ್ರಾಹಕರು ಬಂದು GAIL, KEL, HPCL, IOCL, ONGC, IGL, TGPL, IGGL, BPCL ಇತ್ಯಾದಿ. ಇದರ ಆದಾಯ ವಿಭಜನೆ 2022 ನೋಡೋದಾದರೆ 99% ಆದಾಯ ವಿಭಜನೆ ಕಾರ್ಯಾಚರಣೆಯಿಂದ ಬಂದಿದೆ. ಭೌಗೋಳಿಕವಾಗಿ ನಾವು ನೋಡೋದಾದರೆ ಕಂಪನಿ ಭಾರತದ 16+ ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಬಲ ಅಸ್ತಿತ್ವವನ್ನು ಹೊಂದಿದೆ. ಭಾರತ ಮತ್ತು ನೇಪಾಳವನ್ನು ಸಂಪರ್ಕಿಸುವ ಮೊದಲ ಟ್ರಾನ್ಸ್ ನ್ಯಾಷನಲ್ ಹೈಡ್ರೋಕಾರ್ಬನ್ ಪೈಪ್ಲೈನ್ ಅನ್ನು ಕಾರ್ಯಗತಗೊಳಿಸಲು ಇದು ಆಗ್ನೇಯ ಏಷ್ಯಾದಿಂದ ಮೊದಲ ಪೈಪ್ಲೈನ್ ಅನ್ನು ಹಾಕ್ತಾ ಇದೆ. ಇದು ಯೋಜನೆಗಳನ್ನು ಪೂರ್ಣಗೊಳಿಸಿ ಯಾವ ಯೋಜನೆಗಳನ್ನು ಪೂರ್ಣಗೊಳಿಸಿದೆ ಅಂದರೆ ಅವಂತಿಕಾ ಗ್ಯಾಸ್ ಲಿಮಿಟೆಡ್, ಗೇಲ್ ಇಂಡಿಯಾ ಲಿಮಿಟೆಡ್, ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್, ಇಂಡಿಯನ್ ಆಯಿಲ್, ಅದಾನಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ONGC ನಂತಹ ಗ್ರಾಹಕರಿಗಾಗಿ MP, AP, ಕರ್ನಾಟಕ, ಗುಜರಾತ್, ದೆಹಲಿ, UP ಮುಂತಾದ ಕಡೆಗಳಲ್ಲಿ ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಭವಿಷ್ಯಕ್ಕಾಗಿ ಕಂಪನಿಯು IOCLನಿಂದ ಆದೇಶವನ್ನು ನಿರೀಕ್ಷಿಸುತ್ತಿದೆ ಮತ್ತು ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ಮತ್ತು ಇತರೆ ದೇಶಗಳಲ್ಲಿ ಪೈಪ್ಲೈನ್ ಮೂಲಸೌಕರ್ಯಗಳ ದೊಡ್ಡ ಬೇಡಿಕೆ ಇರುವುದರಿಂದ ಅಲ್ಲಿ ಕೂಡ ಬಿಸಿನೆಸ್ ಅನ್ನು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇದು ಕಡಲಾಚೆಯ ವ್ಯವಹಾರದಲ್ಲಿ ಮುನ್ನುಗ್ಗಲು ವಿವಿಧ ಕಡಲಾಚೆಯ ಕಂಪನಿಗಳೊಂದಿಗೆ ಮಾತುಕತೆ ನಡೆಸುತ್ತಿದೆ. ಕಂಪನಿಯ ಮಾರುಕಟ್ಟೆ ಮೌಲ್ಯವು 1101 ಕೋಟಿ ಮತ್ತು ಈಗಿನ ಸ್ಟಾಕ್ ಪ್ರೈಸ್ ಬಂದು 279. ಸ್ಟಾಕ್ PE ಬಂದು 17.5%, ROE ಬಂದು 27.1%. ಕಂಪನಿಯು ಬಹುತೇಕ ಸಾಲ ಮುಕ್ತವಾಗಿದೆ. ಕಂಪನಿಯು ಕಳೆದ 5 ವರ್ಷಗಳಲ್ಲಿ 52.6% CAGRನ ಉತ್ತಮ ಲಾಭದ ಬೆಳವಣಿಗೆಯನ್ನು ನೀಡಿದೆ. ನಾವು ಕಂಪನಿಯ ROE ನೋಡೋದಾದರೆ 26.6 ಆಗಿದೆ. ಕಂಪನಿಯು ಉತ್ತಮ ಲಾಭಗಳನ್ನು ವರ್ಷಾನುವರ್ಷ ಜಾಸ್ತಿ ಮಾಡ್ಕೊತಾನೆ ಬಂದಿದೆ. ನೀವು ಟೋಟಲ್ ಕಂಪನಿಯ ಲಾಭ ಬಂದು 63 ಕೋಟಿ ಇದೆ. ಸ್ನೇಹಿತರೆ, ಈ ಎಲ್ಲ ಹೇಳಿದಂಥ ಕಂಪನಿಗಳು 2024ರಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದಂಥ ಕಂಪನಿಗಳಾಗಿವೆ. ನಾವು ಇಲ್ಲಿ ಯಾವುದೇ ಥರದ ಸ್ಟಾಕ್ನ ಬೈ ರೆಕಮೆಂಡನ್ನು ಮಾಡ್ತಾ ಇಲ್ಲ. ಇದು ಸ್ಟಡಿ ಪರ್ಪಸ್ಗಾಗಿ ಮಾಡಿದಂಥ ವಿಡಿಯೋ ಇದೆ. ದಯಮಾಡಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಒನ್ ಟೈಮ್ ನೀವು ಅಡ್ವೈಸರ್ ಇದ್ದರೆ ಅಡ್ವೈಸರ್ನ ಅಥವಾ ಸ್ವಂತ ನೀವೇ ಒಂದು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಿರ್ಧಾರಕ್ಕೆ ಬರ್ಬೋದು. ನಾವು ಯಾವುದೇ ಸಬ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಅಲ್ಲ ಮತ್ತು ಯಾವುದೇ ಥರದ ರೆಕಮೆಂಡೇಶನ್ ಕೂಡ ನಾವಿಲ್ಲಿ ಮಾಡ್ತಾ ಇಲ್ಲ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಯಾವುದಾದ್ರೂ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.